ಚಿಕನ್ ಬಿರಿಯಾನಿ ವಿಡಿಯೋ ಮಾಡ್ಕೊಂಡು ಅದು ಎಷ್ಟು ಲೋಟ ಹಾಕಿದೆ ಅಂತ ನನಗೆ ಕಳಿಸ್ಬಿಟ್ಟು ಗುರು ಎಲ್ಲಕ್ಕೂ ಮುಂಚೆ ಒಂದು ಗುರು ಹಸಿರು ಮೆಣಸಿಗೆಲ್ಲ ಫ್ರೈ ಆಗೈತೆ. ಗುರು ತಿರುಪತಿ ಲಾಗ್ ಮುಗೀತು. ಈಗ 3ನೇ ಲಾಗು. ಇದು ಟ್ರಿಪ್ ಅಲ್ಲ, ಏನಲ್ಲ, ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿಗೆ ಬೇಕಾಗಿರುವ ಸಾಮಗ್ರಿಗಳು: ಕೊತ್ತಂಬರಿ, ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಚಿಕನ್. ಹಾಗೆ ನಮ್ಮ ಜೊತೆ ಇದೆ GRB ತುಪ್ಪ, ಬಿಸ್ಲರಿ ಎಣ್ಣೆ ಅಲ್ಲ, ಇದು ಬಂದು ಸನ್ಪ್ಯೂರ್ ಎಣ್ಣೆ. ನಮ್ಮ ಜೊತೆ ಕ್ಯಾಮ್ರಾಮ್ಯಾನ್ ಬಂದು, ನಿನ್ನ ಹೆಸರು ಕೃತನ್ ಅಂತ. ಓಕೆ, ಡನ್. ಇದು ಎಲ್ಲಕ್ಕೂ ಮುಂಚೆ ಒಂದು ಸೌಟು, ಒಂದು ತಪ್ಪಲೆ ಬೇಕು. ತಪ್ಪಲೆ ಇಡೋಕ್ಕಿಂತ ಮುಂಚೆ ಏನು ಮಾಡಬೇಕು? ಇದು ಗ್ಯಾಸ್ ಹಚ್ಚಬೇಕು ಅಷ್ಟೇ. ಇದು ಬಂದು ಬ್ಯಾಚುಲರ್ಸ್ ಬಿರಿಯಾನಿ. ಫಸ್ಟು ಏನು ಹಾಕೊಳ್ಳೋಣ ಅಂದರೆ GRB ತುಪ್ಪ. ನಾವು ಶ್ರೀಮಂತರು, ರಿಚ್ ಪರ್ಸನ್ನು, ಎಲ್ಲ ತುಪ್ಪದಲ್ಲೇ ಮಾಡೋದು. ನಿಮಗೆ ಬೇಕು ಅಂದರೆ ಯಾವುದಾದ್ರು ಎಣ್ಣೆ ಹಾಕೊಬೋದು, ಅದರಲ್ಲೇನು ಅಭ್ಯಂತರ ಇಲ್ಲ. ಇದಕ್ಕೆ ಒಂಚೂರು ಸನ್ಫ್ಯೂರ್ ಎಣ್ಣೆ, ಇಷ್ಟೇ, ಜಾಸ್ತಿ ಹಾಕೋಬಾರ್ದು, ಓಕೆನಾ? ಗುರು ಎಣ್ಣೆ ಎಲ್ಲ ಕಾಯ್ತೈತೆ. ಫಸ್ಟು ಬಂದು ಕೊತ್ತಂಬರಿ ಹಾಕೋಬೇಕು. ಯಾವತ್ತೂ ಕೊತ್ತಂಬರಿ ಹಾಕೋಬೇಕು, ಯಾಕಂದರೆ ಅಡುಗೆ ಘಮ್ ಅಂತದೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫಸ್ಟು. ಇದೇನಿದ್ರು ಬ್ಯಾಚುಲರ್ಸ್ ಅಷ್ಟೇ ನೋಡ್ಬೇಕು. ಇದನ್ನ ಫ್ಯಾಮಿಲಿ ನೋಡಿಕೊಂಡು ನಮ್ಮ ರುಚಿ ಎಲ್ಲ ನಿಮಗೋಸ್ಕರ ಮಾಡ್ತಾ ಇರೋದು. ನೋಡಿ ಮಾಡಿ ತಿನ್ಕೊಳ್ಳಿ ಅಷ್ಟೇ. ಇದೆಲ್ಲ ಫಸ್ಟು ಚೆನ್ನಾಗಿ ಫ್ರೈ ಆಗಬೇಕು, ಬ್ರೌನ್ ಆಗಬೇಕು. ಕಾಫಿ ಬ್ರೌನಿ ಆಗಬೇಕು ಇದೆಲ್ಲ. ಅದಾದಮೇಲೆ ಈ ಹಸಿರು ಮೆಣಸಿನ್ಕಾಯಿನೆಲ್ಲ ತೆಗ್ದು ಇದಕ್ಕೂ ಹಾಕೊಬೇಕು ಅಷ್ಟೇ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಏನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಯ್ತಾ ಗುರು? ಹಸಿರು ಮೆಣಸಿಗೆಲ್ಲ ಫ್ರೈ ಆಗೈತೆ. ಈಗ ಈರುಳ್ಳಿ ತೊಗೊಳ್ಳೋಣ. ಈರುಳ್ಳಿನೂ ಎಲ್ಲ ಉಡುಡಿಯಾಗಿ, ಯಾವತ್ತೂ ಈರುಳ್ಳಿನ ಉಡುಡಿಯಾಗಿ ಕಟ್ ಮಾಡಿಕೊಂಡ್ರೆ ಮಸ್ತಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರ್ತದೆ. ಈ ಅಡ್ಡ ಉದ್ದುದ ಕಟ್ ಮಾಡ್ಕೊತಾರೆ, ಅದು ಅಷ್ಟು ಚೆನ್ನಾಗಿರಲ್ಲ. ಇದು ಮಸ್ತ್ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಇನ್ನೂ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಇದು ಮಾಡೋಣ ಅಷ್ಟೇ ಗುರು. ಈಗ ಆಲ್ಮೋಸ್ಟು ಈರುಳ್ಳಿನೂ ಬೆಂದೈತೆ, ಆಲ್ಮೋಸ್ಟು ರೆಡ್ ಕಲರ್ ಬ್ರೌನಿ ಆಗೈತೆ. ಅದು ನಾನು ಇವಾಗ ಇರೋ ಟೊಮೊಟೊನೆಲ್ಲ ಒಳಗೆ ಹಾಕ್ಕೊಳ್ಳೋಣ. ಎಲ್ಲ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಚೆನ್ನಾಗಿ ರಸ ಬಿಡುತ್ತೆ, ಆ ರಸನ ಚೆನ್ನಾಗಿ ಇದು ಮಾಡ್ಕೊಬೇಕು. ಏನಂತೀರ? ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೊಟೊನ. ಗುರು ಆಲ್ಮೋಸ್ಟು ಟೊಮೊಟೊನು ಕೂಡ ಬೆಂದಿದೆ. ಈಗ ನಾವು ಹಾಕೊತಾ ಇರೋದು ತೇಜು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಳ್ಳಿ ಬಿರಿಯಾನಿ ಪೇಸ್ಟ್, ಇವೆರಡು ಮಿಕ್ಸ್ ಮಾಡಿ ಒಳಿಗೆ ಹಾಕೋಣ ಅಷ್ಟೇ. 2 ಪೇಸ್ಟ್ ಒಳಿಗೆ ಹಾಕೊಂಡೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದೊಂದು ಸ್ವಲ್ಪ ಪೇಸ್ಟು ಫುಲ್ಲು ಅದಕ್ಕೆ ಹಿಡಿಬೇಕು, ಟೊಮೊಟೊಗೆ ಇದಕ್ಕೆ ಫುಲ್ಲು ಹಿಡಿಬೇಕು, ಆಗ ಒಳ್ಳೆ ಟೇಸ್ಟ್ ಬರುತ್ತೆ. ಅದು ಆಲ್ಮೋಸ್ಟು ಟೊಮೊಟೊ ಜೊತೆ ಒಂದಾಗೈತೆ ಪೇಸ್ಟನ್ನು. ಈಗ ಹೈ ಫ್ಲೇಮಿಂದ ಲೋ ಫ್ಲೇಮಿಗೆ ಕನ್ವರ್ಟ್ ಮಾಡಿ ಈಗ ಮೇಯ್ನ್ ಇಂಗ್ರೀಡಿಯೆಂಟ್ಸ್ನ ಒಳಗೆ ಹಾಕೋ ಸಮಯ. ಚಿಕನ್ನ ಚೆನ್ನಾಗಿ ಹಾಕಿ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು. ಯಾವತ್ತು ಚಿಕನ್ನ ಹೈ ಫ್ಲೇಮಲ್ಲಿ ಬೇಯಿಸೋಕೆ ಹೋಗಬಾರ್ದು, ಬೇಗ ಬೆಂದ್ಬಿಡ್ತದೆ, ಅವಾಗ ಅಷ್ಟು ಟೇಸ್ಟ್ ಸಿಗಲ್ಲ. ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಚೆನ್ನಾಗಿ ಬೆಂದಿರ್ತದೆ, ಓಕೆ? ಅದಕ್ಕೆ ಈಗ ಲೋ ಫ್ಲೇಮಲ್ಲಿ ಬೇಯಿಸೋಣ. ನಿಧಾನಕ್ಕೆ ನೀರು ಬಿಡಲಿ ಚಿಕನ್. ಗುರು ಹಂಗೆ ಬೇಯಬೇಕಾದ್ರೆ ಒಂದೇ ಒಂದು ಚೂರು GRB ತುಪ್ಪನ ಮೇಲೆ ಹಾಕೊಳ್ಳೋಣ, ಅವಾಗ ಒಳ್ಳೆ ಟೇಸ್ಟ್ ಬರುತ್ತೆ. ಚಿಕನ್ ರಸದ ಜೊತೆ GRB ತುಪ್ಪ ಮಿಕ್ಸ್ ಆದಂಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಏನು ಅಂತೀರಾ ಗುರು? ಈಗ ಆಲ್ಮೋಸ್ಟ್ ಚಿಕನ್ ಬೆಂದೈತೆ. ಇವಾಗ ಏನೇ ಇದ್ರೂ 2.5 ಲೋಟ ಅಕ್ಕಿ ಹಾಕ್ತಾ ಇದೀವಿ, ಅದಕ್ಕೆ 5 ಲೋಟ ನೀರು ಹಾಕೋದು. 5 ಲೋಟ ಕರೆಕ್ಟಾಗಿ ನೀರು ಹಾಕಬೇಕು. ತಪ್ಪೇಲಿ ಮಾಡ್ತಾ ಇರೋದು ಕುಕ್ಕರಲ್ಲ, ಇಲ್ಲ ಅಂದರೆ ತಪ್ಪೇ ಆಗ್ಬಿಡ್ತೈತೆ. ಗುರು 5 ಲೋಟ ನೀರು ಹಾಕ್ಬೇಕಿತ್ತು. ವಿಡಿಯೋ ಮಾಡ್ಕೊಂಡು ಅದು ಎಷ್ಟು ಲೋಟ ಹಾಕಿದೆ ಅಂತ ನನಗೆ ಕನ್ಫ್ಯೂಸ್ ಆಗ್ಬಿಟ್ಟದೆ. 4 ಲೋಟ ಹಾಕಿದ್ನ 5 ಲೋಟ ಹಾಕ್ಬಿಟ್ನ, ಹೆವಿ ಕನ್ಫ್ಯೂಸು.
ಆಮೇಲೆ ಇವಾಗ ನೀರು ಹಾಕಿದ್ದೀನಿ. ಇದು ಆಲ್ಮೋಸ್ಟ್ ಕುದಿಬೇಕು. ಕುದ್ದಾದ್ಮೇಲೆ ಅಕ್ಕಿ ಹಾಕೊಬೇಕು. ಕುದಿಯೋಕ್ಕಿಂತ ಮುಂಚೆನೇ ಅಕ್ಕಿ ಹಾಕ್ಬಿಟ್ರೆ ಒಂಥರ ಚೆನ್ನಾಗಿ ಬರೋಲ್ಲ, ಹುಡುಗ ಬರೋಲ್ಲ. ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ, ಆಮೇಲೆ ಅಕ್ಕಿ ಹಾಕ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡ್ಬಿಡೋಣ. ದಮ್ ಕಟ್ಟೋಣ, ದಮ್ ಬಿರಿಯಾನಿ. ಗುರು ಆಲ್ಮೋಸ್ಟು ಕುದೀತೈತೆ ನೀರು. ಇವಾಗ ಅಕ್ಕಿ ಹಾಕೊಳ್ಳೋಣ. ಅಕ್ಕಿ ಹಾಕೊಂಬಿಟ್ರೆ ಇದೊಂಚೂರು ಬೇಯಿಸ್ಬಿಟ್ರೆ ಬಿರಿಯಾನಿ ರೆಡಿ. ಅಕ್ಕಿ ಹಾಕ್ಬಿಟ್ಟು ಸಿಗ್ತೀನಿ. ಫುಲ್ಲು 2.5 ಲೋಟ ಐತೆ. ಇನ್ನು ಅಕ್ಕಿ ಹಾಕ್ಬಿಟ್ಟು ಸಿಗ್ತೀನಿ. ಬಾಯ್ ಗುರು. ಇವಾಗ ಅಕ್ಕಿನೂ ಕೂಡ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಅಕ್ಕಿನೂ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇವರಲ್ಲೇ ಆರಾಮಾಗಿ ಬೇಯಿಸ್ಕೊಬೇಕು. ಜಾಸ್ತಿ ಬೇಗ ಮಾಡಿಬಿಡ್ತೀನಿ ಅಂದರೆ ಎಲ್ಲ ಅಂಡಿಡ್ಬಿಡ್ತದೆ ಬಿರಿಯಾನಿ. ಎಲ್ಲ ಕೆಳಗೆ ಅಂಡಿಡ್ಕೊಬಿಡ್ತದೆ, ಮೇಲೆ ಚೆನ್ನಾಗಿರ್ತದೆ, ಕೆಳಗೆಲ್ಲ ಅಂಡಿಡ್ಕೊಬಿಡ್ತದೆ. ಮೀಡಿಯಮ್ ಫ್ಲೇವರಲ್ಲೇ ಬೇಯಿಸ್ಕೊಂಡಷ್ಟು ಫುಲ್ ಬಿರಿಯಾನಿನೂ ಚೆನ್ನಾಗಿರ್ತದೆ, ಕೆಳಗೂ ಜಾಸ್ತಿ ಅಂಡ್ ಹಿಡಿಯಲ್ಲ. ಓಕೆ ಗುರು, ರೈಸು ಆಲ್ಮೋಸ್ಟ್ ಬೆಂದೈತೆ ಮೀಡಿಯಮ್ಮು. ನಾನು ಎದುರೋಗ್ಬಿಟ್ಟಿದ್ದೆ, ಎಲ್ಲಿ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀನೋ ತಪ್ಪೇ ಆಗ್ಬಿಡ್ತು ಅಂತ ಅಂದ್ಕೊಂಡಂಗೆ ಏನೂ ಆಗಿಲ್ಲ, ಕರೆಕ್ಟಾಗಿ ಆಗೈತೆ. ಇನ್ನು ಸ್ವಲ್ಪ ಬೇಯಬೇಕು. ಈಗ ದಮ್ ಕಟ್ಟುವ ಸಮಯ. ದಮ್ ಕಟ್ಟೋಣ ಬನ್ನಿ. ನಮ್ಮ ಬ್ಯಾಚುಲರ್ ಸ್ಟೈಲಲ್ಲಿ ದಮ್ ಹೆಂಗೆ ಕಟ್ಟೋದು ಅಂತ ಹೇಳ್ಕೊಡ್ತೀನಿ. ಇಷ್ಟೇ ದಮ್ ಕಟ್ಟೋದು. ನಾವು ನೀರು ಹಾಕಿದ್ದೀವಿ, ಇದ್ರ ಮೇಲೆ ಒಂದು ಪ್ಲೇಟ್ ಇಟ್ಟಿದ್ದೀವಿ, ಮುಚ್ಚಿದ್ದೀವಿ. ಇನ್ನು ದಮ್ ಆದಮೇಲೆ ಎಲ್ಲ ತೆಗೆದ ಮೇಲೆ ತಿನ್ನೋದಷ್ಟೇ. ಬಾರ್ಸೋದು, ತಿನ್ನೋದು, ಕ್ಲಿಯರ್ ಮಾಡೋದು ಅಷ್ಟೇ. ಆಲ್ಮೋಸ್ಟು ಬಿರಿಯಾನಿ ಆಗೈತೆ, ಒಳ್ಳೆ ಘಮ ಘಮ ಅಂತ ಐತೆ. ಇವಾಗ ಏನಿದ್ರು ಬಿರಿಯಾನಿನ ಹಾಕೊಳ್ಳೋದು, ಜಡಿಯೋದು, ಒಳ್ಳೊಳ್ಳೆ ಪೀಸ್ಗಳು ಹಾಕೋಬೇಕು, ಜಡಿಬೇಕು. GRB ತುಪ್ಪ ಘಮ್ ಅಂತ ಐತೆ. ಏನಿದ್ರು ಹಾಕೊಂಡು ಅಷ್ಟೇ. ಇಷ್ಟೇ ಬಿರಿಯಾನಿ, ನಮ್ಮ ಬ್ಯಾಚುಲರ್ಸ್ ಬಿರಿಯಾನಿ ಅಷ್ಟೇ.